ಸೊ ಈಗ ವೆಬ್ಸೈಟು ಕ್ಲಿಯರಾಗಿ ವರ್ಕ್ ಆಗ್ತಾ ಇದೆ. ಸೊ ಯು ಕ್ಯಾನ್ ಸಿ ಇಯರ್. ಸೊ ಇಲ್ಲಿ ಕೊಟ್ಟಿದ್ದಾನೆ ಇನ್ಫಾರ್ಮೇಷನು. PGCET ಮೊದಲನೇ ಸುತ್ತಿನ ಹಂಚಿಕೆ ವೇಳಾಪಟ್ಟಿ ಚೇಂಜ್ ಆಗಿದೆ ಅಂತ ಕೊಟ್ಟಿದ್ದಾನೆ ಇನ್ಫಾರ್ಮೇಷನು. ಆ ಇನ್ಫಾರ್ಮೇಷನ್ ಹೇಳ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಸೊ ರಿವೈಸ್ಡ್ ಇದು ಕೊಟ್ಟಿದ್ದಾನೆ, ನೋಡೋಣ ಏನಂತ. ಎಸ್, ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಟೈಮ್ ಇರ್ತಕ್ಕಂಥದ್ದು 16th, ಅಂದರೆ ಇವತ್ತು 16th 18th ಇರುತ್ತೆ. ಓಕೆ, ಸೊ ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು ಕೊಡ್ತಾನೆ. ಸೊ ಮಾಕ್ ಅಲಾಟ್ಮೆಂಟ್ ರಿಸಲ್ಟು 18th 8 PM ಆನ್ವರ್ಡ್ಸ್ ಕೊಡ್ತಾನೆ. ಸೊ ಪ್ರಾವಿಷನ್ ಟು ಚೇಂಜ್ ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಆಫ್ಟರ್ ವೆರಿಫೈಯಿಂಗ್ the mock allotment results, students are free to change, reorder, delete or add to their choices of courses. ಇನ್ ಕೇಸ್ ನಿಮಗೆ ಯಾವುದೇ ಕಾಲೇಜ್ ಅಲಾಟ್ ಆಗಿಲ್ಲ ಅಂತ ಹೇಳಿದ್ರೆ, ಸೊ ನಾನು ಅದನ್ನು ಹೇಳ್ತೀನಿ. ನಾನು ಮಾಕ್ ಅಲಾಟ್ಮೆಂಟ್ ಯಾವ ರೀತಿ ವರ್ಕ್ ಆಗುತ್ತೆ, ಏನು ಮಾಡಬೇಕು ಆ್ಯಕ್ಚುಲಿ ಎಕ್ಸಾಕ್ಟಾಗಿ ನೀವು ಅಂತ. ತುಂಬ ಇಂಪಾರ್ಟೆಂಟು ಮಾಕ್ ಅಲಾಟ್ಮೆಂಟ್ ರಿಸಲ್ಟು, ತುಂಬ ಇಂಪಾರ್ಟೆಂಟು. ಸೊ ಅದ್ರ ಬಗ್ಗೆನೇ ಒಂದು ವೀಡಿಯೋ ಮಾಡ್ತೀನಿ. ಸೊ ಅಲ್ಲಿ ಚೇಂಜಸ್ ಮಾಡಲಿಕ್ಕೆ ನಿಮಗೆ 18th 20th ಟೈಮ್ ಕೊಡ್ತಾನೆ. ದಿಸ್ ಈಸ್ ವೆರಿ ಕ್ರೂಷಿಯಲ್, ಪ್ಲೀಸ್. ಇದು ನಿಮಗೆ ಅಷ್ಟೇನು ಕ್ರೂಷಿಯಲ್ ಅಲ್ಲ, ಆಪ್ಷನ್ ಎಂಟ್ರಿ ಮಾಡೋದೇನು ಕ್ರೂಷಿಯಲ್ ಅಲ್ಲ. ನಿಮಗೆ ಮಾಕ್ ಅಲಾಟ್ಮೆಂಟ್ ಮಾಡಿದ್ಮೇಲೆ ನೀವು ಮಾಡ್ತಿರಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಸೊ ಅಲ್ಲಿ ನಿಮಗೆ ಅಗೇನ್ ಫೈನಲ್ ಅಲಾಟ್ಮೆಂಟ್, ಫಸ್ಟ್ ಅಲಾಟ್ಮೆಂಟಲ್ಲಿ ಸಿಗದಿರ್ತಕ್ಕಂಥ ಚಾನ್ಸಸ್ಸು ಕೂಡ ಇರುತ್ತೆ. ಸೊ ಅದನ್ನು ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೆಕ್ಸ್ಟ್ 20th 6 PM ಆನ್ವರ್ಡ್ಸು ನಿಮಗೆ ಫಸ್ಟ್ ರೌಂಡ್ ಅಲಾಟ್ಮೆಂಟನ್ನು ಮಾಡ್ತಾರೆ. ಸೊ ನೀವು ಚಾಯ್ಸ್ ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ನೋಡಿ, ಚಾಯ್ಸ್ ಎಂಟ್ರಿ, ಚಾಯ್ಸ್ 1 2 3 4 ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಯಾವ ರೀತಿ ಅಂತ. ಸೊ ಅದು ಮಾಡಲಿಕ್ಕೆ ಟೈಮ್ ನಿಮಗೆ 28th 22nd ಇರುತ್ತೆ. ಸೊ ಚಾಯ್ಸ್ 1 ಚಾಯ್ಸ್ 2 ಏನಾದ್ರು ನೀವು ಮಾಡಿದ್ರೆ ನೀವೇನು ಮಾಡಬೇಕಾಗುತ್ತೆ, ಪೇಮೆಂಟನ್ನು ಮಾಡಬೇಕಾಗುತ್ತೆ. 22nd 24th ನಿಮಗೆ ಟೈಮ್ ಇರುತ್ತೆ. ಸೊ 22nd ಮಂಡೇ, 24th ವೆಡ್ನಸ್ಡೇ. ಸೊ ಹಾಗಾಗಿ ಎಲ್ಲ ಬ್ಯಾಂಕಿಂಗ್ ವರ್ಕಿಂಗ್ ಡೇಸ್ ಇರುತ್ತೆ. ಸೊ ನೋ ಪ್ರಾಬ್ಲಮ್, ವರ್ಕ್ ನೀವು ಇದು ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟು 25th ಆನ್ವರ್ಡ್ಸು ನೀವೇನು ಮಾಡ್ಬೋದು, 5:30 ಮೇಲೆ, ಸೊ ಬಿಫೋರ್, ಸೊ ನೀವು ಅಲ್ಲಿ ಪೇಮೆಂಟ್ ಮಾಡಿದ ತಕ್ಷಣ ನಿಮಗೆ ಅಡ್ಮಿಷನ್ ಆರ್ಡರ್ ಬರುತ್ತೆ. ಅಡ್ಮಿಷನ್ ಆರ್ಡರ್ ಬಂದ ತಕ್ಷಣ ನೀವೇನು ಮಾಡ್ಬೋದು, ಲಾಸ್ಟ್ ಡೇಟ್ ಟು ಫಾರ್ ರಿಪೋರ್ಟಿಂಗ್ ಅಟ್ ದ ಕಾಲೇಜ್ ಚಾಯ್ಸ್ 1 ಕ್ಯಾಂಡಿಡೇಟ್ ಓನ್ಲಿ. ನೋಡಿ, ಚಾಯ್ಸ್ 1 ಕ್ಯಾಂಡಿಡೇಟ್ ಓನ್ಲಿ ಅಂತ ಹೇಳಿದ್ರೆ ಅವ್ರು ಮಾತ್ರ ಏನು ಮಾಡ್ಬೋದು, ಡೌನ್ಲೋಡ್ ಮಾಡಿಕೊಂಡು ಆರ್ಡ್ರನ್ನ ಅವರು ಕಾಲೇಜ್ಗೆ ಹೋಗಿ ಅಡ್ಮಿಷನ್ನ ಆಗ್ಬೋದು. ಸೊ ದಿಸ್ ಇಸ್ ದ ಇನ್ಫಾರ್ಮೇಷನ್ ಆ್ಯಸ್ ಪಬ್ಲಿಷ್ಡ್ ಬೈ KEA. ಸೊ ಫರ್ದರ್ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ. ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿರಿ. ಥ್ಯಾಂಕ್ ಯು.